ವಾಸು ಟಿವಿಗೆ ಸ್ವಾಗತ. ನಾನು ಸರ್ದಾರ್. ವಿಜಯನಗರ ಜಿಲ್ಲೆ ಕೋಡಲ್ಗಿ ಗ್ರಾಮದ ಡಾಕ್ಟರ್ BR ಅಂಬೇಡ್ಕರ್ ಕಾಲೋನಿಗೆ ಕಳೆದ 3 ದಶಕಗಳಿಂದ ಒಂದೇ ಒಂದು ಮೂಲಸೌಕರ್ಯ ಒದಗಿಸಿಲ್ಲ. ಕಾರಣ ದಲಿತರ ಓಣಿ ಎಂಬ ನಿರ್ಲಕ್ಷ್ಯ ಧೋರಣೆ ಶೋಷಣೆಗೀಡು ಮಾಡಲಾಗುತ್ತಿದೆ. ಇದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಎಂದು ದಲಿತ್ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂಬಂಧಿಸಿದ ಅಧಿಕಾರಿಗಳು, ಇಲಾಖೆ ಅಧಿಕಾರಿಗಳು ಶೀಘ್ರವೇ ಖುದ್ದು ಸ್ಥಳಕ್ಕಾಗಮಿಸಬೇಕು. ತುರ್ತಾಗಿ ಮೂಲ ಸೌಲಭ್ಯಗಳನ್ನು ಒದಗಿಸಬೇಕಾಗುತ್ತದೆ ಕರ್ತವ್ಯವಾಗಿದೆ ಎಂದಿದ್ದಾರೆ. ನಿರ್ಲಕ್ಷ್ಯ ಧೋರಣೆಯಿಂದ ಹಾಗೂ ಉದ್ದಟತನದಿಂದ ವರ್ತಿಸಿದರೆ ಹೋರಾಟದ ಮೂಲಕ ತಕ್ಕ ಶಾಸ್ತಿ ಮಾಡಲಾಗುವುದು. ಹಂತ ಹಂತವಾಗಿ ಹೋರಾಟ ಪ್ರಾರಂಭಿಸಲಾಗುವುದು. ಕಚೇರಿಗೆ ಬೀಗ ಜಡಿದು ಹೋರಾಟ ಹಮ್ಮಿಕೊಳ್ಳಲಾಗುವುದು. ದಲಿತ್ ಮುಖಂಡ ಹಾಗೂ ರೈತ ಸಂಘದ ಮುಖಂಡರಾದ ಸಿದ್ದೇಶಪ್ಪ ಎಚ್ಚರಿಕೆ ಮಾತನ್ನ ನೀಡಿದ್ದಾರೆ. ಸಮಸ್ಯೆ ಯಾವ ಸೌಲಭ್ಯಗಳು ಇಲ್ಲ. ನಾವು ಒಳ್ಳೆ ವರ್ಷ ಎಲ್ಲ ಗಲೀಜುಗಳು, ಮನೆ ಮುಂದೆಲ್ಲ ಗಲೀಜುಗಳು ಎಲ್ಲವೂ ಭಾಳ ಇದಾಗ್ಬಿಟ್ಟಲ್ಲ. ಯಾವ ಸರ್ಕಾರ ಬಂದು ನಮ್ಗೆ ಯಾವ ರಕ್ಷಣೆ ಕೊಟ್ಟಿಲ್ಲ. MLA ಬಂದು ಕೂಡ ನಮಗೆ ರಕ್ಷಣೆ ಕೊಟ್ಟಿಲ್ಲ. ಯಾವ ತಾಲೂಕು ಅಧಿಕಾರಿಗಳು ಕೂಡ ಕೊಟ್ಟಿಲ್ಲ ಅಧಿಕಾರ. ಮಾತಾಡ್ರಿ. ನಾವು ಇಷ್ಟೆಲ್ಲ ಎಲ್ಲ ನಮ್ಗೆ ಸುಮ್ಮನೆ ನಾವು ನಮ್ ಕಷ್ಟ ಯಾರು ನೋಡ್ಕೊಳ್ಳೋದಿಲ್ಲ, ಯಾರು ಕೇಳೋದಿಲ್ಲ. ನಮ್ ಕಷ್ಟ ಯಾರು ನೀರಿಂದ ಸಾಯ್ತಾ ಇದೀವಿ ನಾವು. ಅಲ್ಲೇನು ಮನುಷ್ಯರು ಸೋತು ಇನ್ನು ಸಾಯ ಕುಡಿಯಕ್ಕೊಂದು ಸಾಯ್ತಾರೆ ಜನ ಅಂತಂದ್ರೆ ಹೇಳಪ್ಪ, ನಿಮ್ಮ ಸಮಸ್ಯೆ ಏನಪ್ಪ? ಏನು ಸಮಸ್ಯೆಪ್ಪ? ನಮಗೇನು ಸರ್ಕಾರದಿಂದ ಸೌಲಭ್ಯ ಒಂದು ಏನೇನೇ ಇಲ್ಲ. ತಾಲೂಕು ಅಧಿಕಾರಿಗಳು ಮೊದಲು ಕೂಡ ತಹಸೀಲ್ದಾರ, BDO, RY ಬಂದು ಎಂಕ್ವೈರಿ ಹೆಂಗೂ ಬಂದು ಮಾಡೇ ಇಲ್ಲ. ಅವನು ಎಂಕ್ವೈರಿನೂ ಮಾಡಿಲ್ಲ. ಗ್ರಾಮ ಸಭೆ ಅವನು ನಡೆಸಿಲ್ಲ. ಗ್ರಾಮ ಸಭೆಯಲ್ಲಿ ಬಡವರು ಬಗ್ಗರು ಎಲ್ಲವೂ ಮನೆ ಮಠ ಒಂದು TC ರೋಡ್ ಆಯ್ತು ಯಾವುದೋ ಒಂದು ಎಂಕ್ವೈರಿ ಮಾಡ್ಕೊಂಬಂದಂಗೆ ಅವನು ತಹಸೀಲ್ದಾರಮ್ಮನು ಗಮನಕ್ಕೆ ತಗೊಂಬಂಗಲ್ಲ. MLA ಗಮನಕ್ಕೂ ತಗೊಂಬಂಗಲ್ಲ. ಯಾರು ಗಮನಕ್ಕೂ ತಗೊಂಬಂಗಲ್ಲ. ನಾವು ಬಡ ರೈತರಾಗಿದ್ದೇವೆ. ಬಡದರಿಂದ ನಾವು ಜೀವನ ಮಾಡ್ತಾ ಇದ್ದೀವಿ. ನಾವು ಗ್ರಾಮ ಪಂಚಾಯತ್ ಕ್ರಮ ತಂದಿಲ್ಲ. ಇಲ್ಲ, ಗ್ರಾಮ ಪಂಚಾಯತ್ ಕ್ರಮ ತಂದಿಲ್ಲ. ಗ್ರಾಮ ಪಂಚಾಯತಿಯವರು ಅವರು ಕೂಡ ಕ್ರಮ ತಗೊಂಡಿಲ್ಲ. ನಮ್ಮನ್ನೆಲ್ಲ ಎಷ್ಟು ಅರ್ಜಿ ಕೊಟ್ಟರೆ ಅರ್ಜಿನೆಲ್ಲವನ್ನು ಕ್ಯಾನ್ಸಲ್ ಮಾಡ್ತಾರೆ. ನಮಗೆ ಯಾವುದು ರಕ್ಷಣೆ ಸಿಗದಂತೆ ರೀತಿ ಅವರು ಮಾಡ್ತಾ ಇದ್ದಾರೆ ಗ್ರಾಮ ಸಭೆಯರು, ಗ್ರಾಮ ಪಂಚಾಯತಿ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಅವರು ಗಮನಕ್ಕೆ ತಗೊಂಬಂಗಲ್ಲ. ತಾಲೂಕು ಅಧಿಕಾರಿಗಳು ಗಮನಕ್ಕೆ ತಗೊಂಬಂಗಲ್ಲ. ಯಾರು ಗಮನಕ್ಕೆ ತಗೊಂಬಂದ MLA ಮಂದು ಕೂಡ ಓಟ್ ಹಾಕ್ಸಂಬಕ್ಕೊಂದು ಬರ್ತಾನೆ ಮಾತ್ರ MLA ಊರಾಕ. ಏನು ಬಡವರ ಬಗ್ಗೆ ಏನು ಅವನಿಗೇನು ಚಿಂತೆ ಅಂತಾಕೋದು ಇಲ್ಲ. ಬಡವರ ಮೇಲೆ ಒಂದು ಕ್ರಮ ತಗೊಂಬಂತ ಅವನಲ್ಲಿ ಒಂದು ಆತ್ಮನೇ ಇಲ್ಲ. ನಮಗೆ ಇಷ್ಟು ವರ್ಷದ ನಾವು ಕಾಲ ಕಳ್ಕೊಂತ ಬರ್ತೀವಿ. ಏನು ಸರ್ಕಾರದಿಂದ ಏನು ನಮಗೆ ಸೌಲಭ್ಯನೇ ಇಲ್ಲ. ಈ ಸೌಲಭ್ಯಗಳಿಗಾಗಿ ನಾವು ಒಂದು ಅರ್ಜಿಯನ್ನು ನಾವು ಸಲ್ಲಿಸ್ತೀವಿ. ನಾವು ಇದನ್ನ ಕ್ರಮವನ್ನು ತಗೊಂಡೇ ತಿರ್ಬೇಕು. ಅವರು ಯಾವ ತಾಲೂಕು ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ತಹಸೀಲ್ದಾರ್ ಆಯ್ತು, ಯಾವ MLA ಆಯ್ತು, ನಾವು ಇದನ್ನು ಕ್ರಮ ತಗೊಳ್ಳಿದ್ರೆ ನಾವು ಏನೋ ಒಂದು ಅನಾಹುತಗಳು ಆಗ್ತಾ ಇದೀವಿ. ನಾವು ಇಷ್ಟೇ. ನಾನು ಕ್ರಮ ಯಾಕೆ ತಂತಿಲ್ಲ? ಕ್ರಮ ತಗೊಂಡಿಲ್ಲ. ನಾವು ಎಷ್ಟು ಅರ್ಜಿ ಕೊಟ್ಟರು ಕ್ರಮ ತಗೊಂಡಿಲ್ಲ. ನಮ್ಮ ನಿಂಗೆ ಬರ್ತತ್ತೆ ಈಗೆಲ್ಲ ಎಷ್ಟೋ ವರ್ಷದ 30-40 ವರ್ಷದಿಂದ ನಾವು ಇಲ್ಲಿದ್ದ ನಾವು ಅರ್ಜಿ ಕೊಟ್ಕೊಂತ ಬಂದೀವಿ. ಏನೂ ಅವ್ರು ಮಾಡಿಲ್ಲ ನಮಗೆ. ಇಲ್ಲಿ ವಾಸ ಮಾಡೋಕ್ಕೆ ಎಷ್ಟು ವರ್ಷ ಆಯ್ತಿಲ್ಲ? ಈ 30-35 ವರ್ಷ ನಾವು ಈ ಮನೆ ಕಟ್ಕೊಂಡು ನಾವು ಜೀವನ ಮಾಡಕ್ಕೆ ಹಚ್ಚಿ ನಾವಿಲ್ಲಿ ಜೀವನ ಮಾಡಕ್ಕೆ ಹಚ್ಚಿ 30-40 ವರ್ಷದಿಂದ ನಾವಿಲ್ಲಿ ಕಾಲ ಕಳಿತಾ ಇದ್ದೀವಿ. ಇದುವರೆಗೆ ನಮಗೇನು ಸೌಲಭ್ಯ ಇಲ್ಲ. ಆದರೂ ಕೂಡ ಗ್ರಾಮ ಪಂಚಾಯತರನ್ನಾತು, ತಾಲೂಕ್ ಪಂಚಾಯತರನ್ನಾತು, MLAಗಳನ್ನಾತು, ಮಿನಿಸ್ಟ್ರುಗಳನ್ನಾತು, ಯಾರನ್ನಾತು, ಇದನ್ನು ನಮ್ಮನ್ನು ಇಲ್ಲಿಯವರೆಗೆ ಆದರೂ ಕೂಡ ನಮ್ಮನ್ನು ರೋಡಿನಾತು ನಮಗೆ ಯಾವುದೋ ಏನು ಒಂದು ಸರ್ಕಾರದಿಂದ ಒಂದು ಸೌಲಭ್ಯನೂ ಇಲ್ಲಿಯವರೆಗೆ ಆದರೂ ಕೂಡ ಒದಗಿಸ್ಕೊಟ್ಟಿಲ್ಲ ಅವರು. ಈಗ ಆದರೂ ಕೂಡ ನಮಗೆ ನ್ಯಾಯನ ಒದಗಿಸ್ಕೊಡೋದಕ್ಕಾಗಿ ನಾವು ಈ ವಾದಿಯನ್ನು ನಾವು ಫೋಟೋ ತೆಗೆಸಿ ನಾವು ಅಧಿಕಾರಿಗಳಿಗೆ ನಾವು ಕೊಡ್ತಾಯಿದ್ದೀವಿ. ಇದಕ್ಕೆ ಮನ್ನಣೆನ ನಮಗೆ ಕೊಡಬೇಕಾಗಿ ನಾವು ಅಧಿಕಾರಿಗಳು, ಕಾರ್ಮಿಕರ ಅಧಿಕಾರಿಗಳು, ರೈತರ ಸಂಘದ ಅಧಿಕಾರಿಗಳು
ಇವರು ಗಮನ ಬಿಟ್ಟು ನಮ್ಮ ರೋಡ್ ಮಾಡಿಸ್ಕೊಡೋದಕ್ಕಾಗಿ ನಾವು ಫೋಟೋ ತೆಗೆಸಿ ನಾವು ಕೊಡ್ತಿರ್ತೀವಿ.